ಎಲ್ರಿಗೆ ಹೆಂಗದ್ರಿ ನಾವಂತ ಆರಾಮದಿರಿ ನೋಡ್ರಿ ನೀವು ಆರಾಮದಿರಿ ಅನ್ಕೋತೀನಿ ಇವತ್ತಿನ ದಿನ ಬ್ಲಾಗ್ ಸ್ಟಾರ್ಟ್ ಮಾಡೀನಿ ನಮ್ಮೂರಾಗ ಸಿದ್ದಾರೂಢ ಜಾತ್ರೆ ಅದ ಬಹುಶಃ ಆವಾಜ್ ಕೇಳಿಸ್ಲಿಕ್ಕೆ ಅನಿಸ್ತದ ಬಾರ್ಸ್ಲಿಕ್ಕತ್ತಾರ ಇನ್ನೂ ಸಂಜೆ ಮಾಡಿ ತೇರು ಎಳಿತಾರ ಹಾಗಾಗಿ ಬ್ಲಾಗ ಏನಾದರೂ ನಾ ಹೋಗಿದ್ನಂದ್ರೆ ನಾಳೆಗೆ ಬಿಡ್ತೀನಿ ರೀ ಅದು ವಿಡಿಯೋ ಮಧ್ಯಾಹ್ನ ತನಕಷ್ಟೇ ಇರ್ತದೆ ವಿಡಿಯೋ ಇವತ್ತಿಂದು ಏನು ಹಲ್ಲು ಯಾಕೆ ಕಡ್ಲಿಕತ್ತಿ ಅಬಿಗೆ ಹಲ್ಲು ಬರ್ಲಿಕ್ಕತ್ತವಲ್ರಿ ಒಂದು ಸ್ವಲ್ಪ ಕಡೆಯೋದು ಜಾಸ್ತಿ ಮಾಡ್ಲಿಕ್ಕತ್ತಲ್ಲ ಇಷ್ಟೊತ್ತನ ಮಾಡ್ಲಿಕ್ಕತ್ತಿದ್ದ ಓಯ್ ಎಲ್ಲ ಹೋಗ್ಲಕತ್ತಿದ್ದಿ ಕಣ್ಣು ಬಿಟ್ಕೊಂಡು ಒಳಗೆ ದೇವ್ ಬಿಡ್ದಾರಂಗ ಅಬಿ ಎಲ್ಲಿ ಗುಬ್ಬಿ ನೋಡ್ಲಕತ್ತಿದಿ ಓಯ್ ಅಲ್ಲಿ ನೋಡಲ್ಲಿ ಏನೋ ಬಾರಿಸ್ಲಿಕ್ಕತ್ತಾರ ನೋಡಲ್ಲಿ ಜೇಜಿ ಬಂದದೆ ನೋಡು ಜೇಜಿ ಶಂಭೋ ಜೇಜಿ ಬಂದದ ಬಾರಿಸ್ಲಿಕ್ಕತ್ತಾರ ಗುಬ್ಬಿ ಅಲ್ಲೇ ಅದ ನೋಡಲ್ಲಿ ನಾನು ಬರಲಿ ಅದೇನು ಅಲ್ಲೇ ಅದು ನೋಡೋದು ನನ್ನ ಬಂದು ನೋಡ್ತಾನೆ ಗುಬ್ಬಿ ಎಲ್ಲ ಅಪ್ಪು ಗುಬ್ಬಿ ಎಲ್ಲವು ಅಲ್ಲ ಕರ್ ಆವಾಜ್ ಮಾಡ್ಲಾಗತ್ತಾನ ಹಂಗೆ ಹಲ್ಲು ಕಡ್ಲಿಕತ್ತಾನ್ರಿ ಹಲ್ಲು ಬರ್ಲಾಗತ್ತ ಇಲ್ಲ ನಾ ಸುಳ್ಳು ಹೇಳಾಕತ್ತೀನೇನು ಅಮ್ಮೋ ಏನು ಮಾಡವ ಬರೇ ಕೂದಾಕಿತ್ತದು ಚೂರಾದು ಇದೇ ಮಾಡು ಮಂಗ್ಯ ನೋಡ್ರಿ ಹಳದಿ ಕಲರ ಮತ್ತು ಯೆಲ್ಲೋ ಕಲರ್ ಒಂದು ಕೆಂಪು ಕಲರ್ ಇವು ಮೂರು ತಂದು ಹಚ್ಚಿದೇವು ಅಂದ್ರೆ ಚಂದ ಅನಿಸ್ತದ ಅದು ಕೇಸರಿ ಕಲರ್ ಒಂದೇ ಆಗ್ಯದ ಹಿಂಗೆ ದೊಡ್ಡದು ಅಡಾಲ್ಕಾಗಿ ದೊಡ್ಡದು ಐತಂದ್ರೆ ಭಾಳ ಚಂದ ಅನಿಸ್ತದ ಭಾಳ ಹಬ್ಬತದ ಬಳ್ಳಿ ಹಬ್ಬದಂಗೆ ಹಂಗಾದ್ರೆ ಚಂದ ಅನಿಸ್ತದ ಅಲ್ಲಿ ನೋಡ್ರಿ ಚಿಗ್ಲಿಕತ್ತದ ಶಂಖ ಪುಷ್ಪದ ಗಿಡ ಬಾರ್ಸ್ಲಿಕತ್ತಾರ ತೇರಂತೂ ಸಂಜೆ ಕಡೆ ಎಳಿತಾರ ಹೋಗೋದಾದ್ರೆ ಹೋಗ್ಬೇಕು ಸಿದ್ದಾರೂಢ ಜಾತ್ರೆಗೆ ಹೋಗಮ್ಮ ಅಬಿಗೆ ಔಷಧ ಕೊಡ್ಸಮ್ಮ ಔಷಧ ಕೊಡ್ಸಮ್ಮ ಅಬಿಗೆ ಇಲ್ಲ ಮೇಡಮ್ ಅಳಬಾರ್ದಪ್ಪ ಆರಾಮಾಗಬೇಕಿಲ್ಲ ಕುಡಿ ನೀರದ ಕುಡಿ ಶಬಾಷ್ ಶಾಲೆ ಅದು ಕೂಸ ಈಗ ಬ್ಯಾರೆ ಔಷಧ ಹಾಕಮ್ಮು ಇಲ್ಲ ಓ ಎಷ್ಟು ಔಷಧ ಹಾಕ್ತಾರ ಅಬಿಗಿ ಇದು ಕೆಮ್ಮಿನ ಔಷಧ ಅಭಿಗಿ ಕುಲಾಯಿ ಹೊಲಿಬೇಕಂತ ಮಾಡಿದ್ದಾರಿ ಒಂದೇ ಅದ ಈಗ ಮತ್ತು ಭಾಳ ದಿನ ಆಯಿತು ನಾನು ಮಿಷನ್ ಮ್ಯಾಗೇನು ಕೂತಿಲ್ಲ ಯಾವ ಅರ್ಬಿನೂ ಹೊಲ್ದಿಲ್ಲ ಅದಕ್ಕೆ ಅದನ್ನೂ ಒಂದು ಸ್ವಲ್ಪ ನೋಡ್ಬೇಕು ಹೆಂಗೆ ಹೊಲಿತದೆ ಯಾರಿಗೊತ್ತಾ ಆಮೇಲೆ ಈ ರೀತಿಯಾಗಿ ಬ್ಲೌಸ್ ಪೀಸ್ಗಳು ಮಾಡಿದ್ದೆಲ್ಲ ಹಾಗೆ ಕೂತ್ಬಿಟ್ಟವು ನಮಗೂ ಹೊಲ್ಕೊಳ್ಳೋದಾಗಲ್ಲ ಆಮೇಲೆ ಇವು ಪಿಸುಕ್ತಾವು ಒಳಗೆ ಒಂದು ಸ್ವಲ್ಪ ಅಸ್ತ್ರ ಅಥವಾ ಇಲ್ಲೇನೋ ಬ್ಲೌಸ್ ಪೀಸ್ ಬೇರೆ ಹಚ್ಚಿ ಹೊಲಿಬೇಕಾಗ್ತದ ಅದಕ್ಕೆ ನಾನು ಇದ್ರಾಗ ಯಾವ್ದಾರ ಒಂದು ಆಯ್ಕೆ ಮಾಡಿಕೊಂಡು ಅಭಿಗಿ ಒಂದು ಎರಡರೇ ಅಥವಾ ಒಂದರೇ ಕುಲಾಯಿ ಹೊಲಿಬೇಕಂತೇಳಿ ತೊಗೊಳಕತ್ತೀನಿ ನೋಡ್ರಿ ಇವು ಈಗಂತೂ ಯಾರು ಜಾಸ್ತಿ ಹೊಲಿಸ್ಕೊಳ್ಳಲ್ಲ ಈಗ ಮೊದಲೆಲ್ಲ ಭಾಳ ಹೊಲಿಸ್ಕೋತಿದ್ರು ಈಗೇನು ಹೊಲಿಸ್ಕೊಳ್ಳಂಗಿಲ್ಲ ಈಗ ಮತ್ತು ಬೇರೆ ಥರ ಹೊಸ ಟ್ರೆಂಡ್ ಬಂದಿರ್ತಾವಲ್ಲ ಬೇರೆ ಡಿಸೈನು ಆಮೇಲೆ ಬೇರೆ ಕಲರ ಹೊಸ ಅರ್ಬಿ ಬಂದಿರ್ತಾವೆ ಅವು ಹೊಲ್ಕೋತಿರ್ತಾರೆ ಹಾಗಾಗಿ ಅಬಿಗೆ ಒಂದೆರಡು ಕುಲಾಯಿ ಹೊಲಿಬೇಕಂತೇಳಿ ಎಲ್ಲ ತಕ್ಕೊಂಡು ಕೂತಿ ನೋಡ್ರಿ ಇಷ್ಟು ಅರ್ಬಿ ಒಳಗೆ ಯಾವ್ದಾರ ಒಂದು ಆಯ್ಕೆ ಮಾಡಿ ಹೊಲಿಬೇಕಂತ ಮಾಡೀನಿ ಭಾಳ ದಿನ ಆಯಿತು ಇದು ಅರ್ಬಿ ಮನ್ಯಾಗ ಅಲ್ಲಿ ಇಲ್ಲಿ ಬಿದ್ದು ಸುಮ್ಮನೆ ಇದು ಆಗ್ಲಿಕ್ಕತ್ತದ ಆಮೇಲೆ ದೇವ್ರಿಗೆ ಕೂಡ್ಸಾಕ ಮಾಡಾಗ ಇದು ಹಾಸಿದ್ದೆವು ದೇವ್ರದ್ದು ಮಾಡಿದ್ದದ ಮತ್ತು ಮಂದಿಗೆ ಯಾಕೆ ಮಾಡೋದು ಸುಮ್ಮನೆ ಅಂಥೇಳಿ ಇದೇ ತೊಗೊಂಡಿನಿ ಮತ್ತು ಅಸ್ತ್ರ ಹಚ್ಚಲಿಕ್ಕೆ ಕೇಸರಿ ಕಲರ್ ತೊಗೊಂಡಿನಿ ನಡೀತದೆ ಅಸ್ತ್ರ ಹಚ್ಚಲಿಕ್ಕೆ ಅದೇ ಬಣ್ಣ ಅತ್ತೇನಿಲ್ಲ ಆಮೇಲೆ ಇನ್ನೊಂದು ವಿಷಯ ಹಂಚ್ಕೋಬೇಕಂತ ಮಾಡೀನಿ ನಾವು ವಿಡಿಯೋ ಮಾಡಾಕತ್ತಿದ್ರಿಂದ ಭಾಳ ಜನರಿಗೆ ಸೇರಿಕೆ ಇಲ್ಲ ಯಾಕಂದ್ರೆ ನಾ ಏನು ಕೆಟ್ಟ ವಿಡಿಯೋ ಮಾಡ್ಲಿಕತ್ತಿಲ್ಲ ಅಥವಾ ಇನ್ನೊಬ್ರು ಮನೆ ಹಾಳು ಮಾಡ್ಲಿಕತ್ತಿಲ್ಲ ನನ್ನ ಇಷ್ಟ ನನ್ನ ಖುಷಿಗಾಗಿ ನನಗೆ ಒಳ್ಳೇದು ಅನ್ನಿಸ್ತು ಅದಕ್ಕಾಗಿ ನಾ ಮಾಡ್ಲಿಕತ್ತೀನಿ ಇಲ್ಲಿ ಜನರಿಗೆ ಯಾವ ರೀತಿ ಅಂತಂದ್ರೆ ಇಷ್ಟಪಡ್ತಾರಂದ್ರೆ ಅಲ್ಲಿ ತಂದು ಇಲ್ಲಿ ತಂದು ಅಲ್ಲಿ ಮಂದಿ ಮನ್ಯಾಗೆಲ್ಲ ಜಗಳ ಹಚ್ಚ ಕೆಲಸ ಮಾಡಬೇಕು ಇಲ್ಲಿ ಹೋಗಿತ್ತಂದ್ರೆ ಹುಲಿ ಹೋಗಿತ್ತ ಹೇಳಿಕೆ ಅಂದ್ರೆ ಅದಕ್ಕೊಂದು ಇನ್ನೊಂದಿಟ್ಟು ಚೂರು ಜಾಸ್ತಿ ಒಗ್ಗರಣೆ ಹಾಕಿ ಸುದ್ದಿ ಹಬ್ಬಿಸ್ಬೇಕು ನೋಡ್ರಿ ಊರು ತುಂಬ ಡಂಗ್ರ ಹೊಡೆಯೋದು ಇಂಥ ಕೆಲಸ ಮಾಡಿದ್ರೆ ಭಾಳ ಚಲೋ ರೀ ಅಂಥವ್ರು ಭಾಳ ಚಲೋ ಅನ್ನಿಸ್ತಾರ ನಾವೆಲ್ಲ ನಮ್ಮಷ್ಟಕ್ಕೆ ನಾವಿದ್ದು ನಮ್ಮ ಸಂಸಾರದಾಗ ನಾವು ಇರ್ತೀವಿ ನಮ್ದೇನು ಯಾರ ಮುಂದೆ ಕಷ್ಟನೂ ಹಿಡ್ಕೊಳಕ್ಕೆ ಹೋಗಲ್ಲ ನಮ್ಮ ಸುಖನೂ ಹಿಡ್ಕೊಳಕ್ಕೆ ಹೋಗಲ್ಲ ಯಾಕಂದ್ರೆ ಕಷ್ಟ ಇದ್ದಾಗ ಅದಕ್ಕೆ ಇನ್ನೊಂದು ಚೂರು ಒಗ್ಗರಣೆ ಹಾಕಿ ಊರು ತುಂಬ ಸಾರಿಸ್ತಾರೆ ಸಂತೋಷ ಆದಗಳೇ ಅದಕ್ಕೂ ಒಂದು ಏನಾದರೂ ಅಂತಾರೆ ಸುಮ್ಮನೆ ಇವ್ರದ್ದು ಯಾಕೆ ಮಾತಾಡೋದಕ್ಕೆ ನಮ್ಮಷ್ಟಕ್ಕೆ ನಾವು ಇರ್ತೀವಿ ಅಲ್ಲ ಅವರಿಗೆ ಸೇರ್ಕಿ ಬರಂಗಿಲ್ಲ ನಮ್ಮಂತವ್ರು ಕಂಡ್ರೆ ಬರೀ ಮಂದಿದೇ ಮಾತಾಡ್ಕೋತ ಮಂದಿದೇ ಹೇಳ್ಕೊತ ಇರ್ಬೇಕಲ್ಲ ಅವ್ರು ಭಾಳ ಚಲೋ ಬರ್ತಾರೆ ಇಡೀ ಜಗತ್ತನ್ನು ಮೆಚ್ಚೋಕೆ ನಾವು ಬದುಕಲಿಕ್ಕತ್ತೇವೆ ಅಂದ್ರೆ ನಮ್ಮ ಜೀವನನೇ ಮುಗಿದು ಹೋಗ್ತದ ಆದ್ರೆ ನಮ್ಮ ಸಂತೋಷಕ್ಕಾಗಿ ನಮ್ಮ ಸುಖಕ್ಕಾಗಿ ಇದು ಜೀವನ ಇರತನ ಬದುಕೋಕ್ಕಾಗಂಗಿಲ್ಲ ಆದರೂ ಅನ್ನೋರು ಅನ್ಕೋತಾರೆ ಆಡೋರು ಆಡ್ಕೋತಾರೆ ಏನು ಮಾಡೋಕ್ಕಾಗಂಗಿಲ್ಲ ನಾನು ಈಗ ಇಷ್ಟು ಹೊಲ್ದಿನಿ ನೋಡ್ರಿ ಇದು ಇಷ್ಟು ಹೊಲ್ದಿನಿ ಅಭಿ ಎದ್ದು ಬಿಟ್ಟ ಇನ್ನು ಅವನಿಗೆ ತೊಗೊಂಡು ಅವನಿಗೆ ಸ್ವಲ್ಪ ರಂಬುಷಿ ಮಾಡಿ ಮತ್ತು ಹೊಲಿಬೇಕು ಒಂದು ಸ್ವಲ್ಪ ದಾರನೂ ಸಿಗ್ಬಿತ್ತು ಯಾಕೋ ಮಿಷನ್ ಕೈ ಕೊಡ್ತು ಅನ್ನಿಸ್ತದ ರಿಪೇರಿ ಮಾಡ್ಬೇಕ್ರಿ ಈಗ ಹೊಳ್ಳಿದಕ್ಕೆ ಒಂಚೂರು ಔಷಧ ಹಾಕಿದ್ನಲ್ರಿ ಮಲ್ಕೊಂಡಿದ್ದ ಜ್ವರ ಅದು ಕಡಿಮೆ ಆಗ್ಯಾವ ಈಗ ಮುಂಜಾನೆ ಒಂದು ಸ್ವಲ್ಪ ಜ್ವರ ಇದ್ದು
ಈಗ ಒಂದು ತಾಸು ನಿದ್ದೆ ಹೊಡೆದ ಅದೆಲ್ಲ ನಿದ್ದೆ ಹೊಡೆದು ಎದ್ದಾನ. ಇನ್ನೇನು ಮನ್ಕೊಳಂಗಿಲ್ಲ, ಇನ್ನು ಚಂತಾನೆ ಇವನ ಜೊತೆನೇ ಕೆಲಸ. ಇನ್ನು ಮಷಿನ್ ಬಾಡಿ ಪಾರ್ಟ್ಸ್ಗಳೆಲ್ಲ ತೆಗ್ದಿನಿ ನೋಡ್ರಿ. ನಾನು ಏನು ಭಾರಿ ಬರೋರಂಗೆ ತೆಗೆದಿಟ್ಟಿನಿ. ಆದ್ರೆ ಹೊಳ್ಳಿ ಜೋಡ್ಸೋದು ಭಾಳ ದುರ್ಲಾಭ ಹಿಡಿತದ. ಅದ್ರ ದಾರ ಸಿಗಾಕೊಂಬಿದ್ದದಲ್ಲ, ಇನ್ನೇನು ಮಾಡೋದು. ಏನರ ಕನ್ಫ್ಯೂಸ್ ಅನಿಸ್ತಂದ್ರೆ ಆದಲ್ರಿ ಯೂಟ್ಯೂಬ, ಅದ್ರಾಗ ವಿಡಿಯೋ ನೋಡೋದ ಮತ್ತು ಹೊಳ್ಳಿ ರಿಪೇರಿ ಮಾಡಿ ಅದು ಹೆಂಗೆ ಹಂಗೆ ಜೋಡ್ಸೋದ. ಒಂದು ದಾರ ಅಷ್ಟು ಸಿಗ್ಬಿದ್ದಕ್ಕೆ ಇಡೀ ಮಿಷನ್ ಒಟ್ಟು ಏನೋ ಹೊಲೆ ಹಾಕಿ ಬರ್ಲಾರ್ದಂಗೆ ಆಗಿತ್ತು. ಬಿಚ್ಚುವಾಗಂತೂ ಬಿಚ್ಚಿನ್ರಿ, ಹೊಳ್ಳಿ ಜೋಡಿಸುವಾಗ 108 ಸಾರಿ ಬಿಚ್ಚೋದು ಜೋಡಿಸೋದು ಬಿಚ್ಚೋದು ಜೋಡಿಸೋದು ಇದೇ ಮಾಡಕತ್ತ. ಯಾಕಂದ್ರೆ ಯಾವ ಪಾರ್ಟ್ಸ್ ಎಲ್ಲಿ ತರೋದೇ ನೆನಪಿಲ್ಲ. ಬಿಚ್ಚಿನಿ, ಹೊಳ್ಳಿ ಜೋಡ್ಸೋಕೆ ಭಾಳ ಕನ್ಫ್ಯೂಸ್ ಆಗ್ಲಿಕತ್ತು ನನಗೆ. ಅವ್ರು ಏನು ಮಾಡೋದು, ಸುಮ್ಮ ಹಾಗೆ ಮಾಡ್ಕೋತ ಕಡೆಗೆ ರಿಪೇರಿ ಆಯಿತು ಒಂಚೂರು. ಅಂತೂ ಇಂತೂ ರಿಪೇರಿ ಮಾಡಿ ಅದಕ್ಕೆ ಜೋಡಿಸಿಬಿಟ್ಟೆ ನೋಡ್ರಿ. ಇನ್ನು ಮತ್ತು ಉಳಿದಿದ್ದ ಹೊಲಿಬೇಕು. ಕುಲಾಯಿ ಇರೋದು ಒಂದೇ ಅದಲ್ಲ, ಹಾಗಾಗಿ ಮತ್ತು ಈಗ ಒಂದು ಸ್ವಲ್ಪ ಮಳೆ ಗಿಳಿ ಬತ್ತಂದ್ರೆ ಥಂಡಿಗೆ ತಲೆಗೆ ತಂಪಾಗಿ ಮತ್ತು ಉರಿಯೋದು ಬರ್ತಾವಂಥೇಳಿ ಹೊಲಿಕತ್ತೀನಿ ನೋಡ್ರಿ. ಈಗ ಮತ್ತು ಬೇರೆ ಅರ್ಬಿ ತೊಗೊಂಡೆ ನಾನು. ಮ್ಯಾಗಿಂದ ತಂದು ಹೊಲಿದಿದ್ದೆ, ತೆಳಗೆ ನಿಲ್ಗಿ ಒಂದು ಮಾಡಬೇಕಲ್ಲ, ನಿಲ್ಗಿ ಮಾಡೋ ಸಲುವಾಗಿ ಹೊಲಿಕ್ಕೆ ತೊಗೊಂಡು ಕೂತೀನಿ ರೀ. ಮಷೀನ್ ಅವಾಗವಾಗ ಅರ್ಬಿ ಹೊಲಿತಿದ್ದು ಅಂದ್ರೆ ಒಂದು ಸ್ವಲ್ಪ ಚಲೋ ಇರ್ತಾವೆ ರೀ. ಮತ್ತು ಯಾವಾಗಾರ ಹೊಲಿಯೋದಂದ್ರೆ ಹಿಂಗೆ ಆಗೋದು. ಈಗ ಎಷ್ಟು ಫಾಸ್ಟಾಗಿ ಹೊಂಟಿತ್ತು ನೋಡ್ರಿ, ಈ ರೀತಿಯಾಗಿ ಆಗಲಿಲ್ಲ ಅದು. ಯಾಕೋ ದಾರ ಸಿಕ್ಬಿದ್ದ ಸಲಿಂದ ನಾ ಎಷ್ಟು ಕಾಲಿಲೆ ತುಳಿದ್ರೂ ಅದೆಲ್ಲಿ ಮಿಷನ್ ಚಾಲೂನೇ ಆಗ್ಲಿಕ್ತಾ ಇರಲಿಲ್ಲ, ಕಟ್ ಆಗ್ಲಿಕತ್ತಿತ್ತು. ಇನ್ನು ಕೈ ನೀವು ಪೂರ್ತಿ ಕೊಡ್ತೀನಿ. ಇನ್ನೇನು ನಾನು ಮತ್ತೆ ಇಂಡಿಗೆ ಹೋಗ್ಬೇಕೇನೆ ಇದಕ್ಕೆ ರಿಪೇರಿಗೆ ಅಂದ್ಕೊಂಡಿದ್ದೆ. ಆದ್ರೆ ಬಿಚ್ಚಿದೆ ರೀ. ಇದು ಒಂದು ಕುಲಾಯಿ ಹೊಲಿಬೇಕಾದ್ರೆ ನನ್ನ ಮಿಷನ್ ಕೈ ಕೊಟ್ಟು ಒಂದು ಅರ್ಧ ತಾಸು ಆಗೋ ಕೆಲಸ ಒಂದು 3-4 ತಾಸು ಆಯ್ತು ನೋಡ್ರಿ. ಅದ್ರ ನಮ್ಮ ಅಭಿ ಬೇರೆ ಎದ್ದ, ಆದರೂ ಚೆಂದ ಆಗ್ಯದ್ರಿ. ಮ್ಯಾಗ ಕೇಸರಿ ಕಲರ್ ಒಳಗೆ ಅಸ್ತ್ರ ಏನು ಹಚ್ಚಿನಲ್ಲ ಅದೇ ಹಚ್ಚೀನ್ರಿ. ಅದಕ್ಕೆ ಬಂಗಾರ ಕಲರ್ ಅದಲ್ಲ, ಒಂದು ಸ್ವಲ್ಪ ಚಿಕ್ಕಿ ಅದ, ಚೆಂದ ಅನ್ನಿಸ್ತದ. ಅಭಿಗೆ ಹಾಕಿ ನೋಡ್ರಿ. ನಾ ಇಲ್ಲಿ ಹೆಂಗೆ ಕಾಣಿಸ್ಲಿಕತ್ತಾನ, ಹುಂಜ ಕಾಣಿಸ್ಲಿಕತ್ತದ. ಹುಂಜಿಗೆ ಇರ್ತದಲ್ಲ ಮ್ಯಾಗ ನೆತ್ತಿ ಮ್ಯಾಗ, ಹಂಗೆ ಕಾಣಿಸ್ಲಿಕತ್ತದ. ಒಂದು ಕುಲಾವಿ ಕತೆ ಐತೆ, ಒಂದು ಕತೆನೇ ಬರಿಬೋದು ನೋಡ್ರಿ. ಅಷ್ಟು ಟೈಮೇ ತೊಗೊಂಡು ಬಿಡ್ತು. ಯಾಕಂದ್ರೆ ಮಿಷನ್ ಒಂದು ಕೈ ಕೊಡ್ತು, ಅಭಿನೂ ಎದ್ಬಿಟ್ಟ. ಹಾಗಾಗಿ ಲೇಟ್ ಆಯಿತು ಹೊಲಿಕ್ಕೆ. ಈ ವಿಡಿಯೋ ಇಲ್ಲಿಗೆ ಎಂಡ್ ಮಾಡ್ತೀನಿ ರೀ. ಈ ವಿಡಿಯೋ ನಿಮ್ಗೆ ಹೆಂಗೆ ಅನ್ನಿಸ್ತು ಕಮೆಂಟ್ ಬಾಕ್ಸ್ನ ತಿಳಿಸಿ. ಮತ್ತು ಮುಂದಿನ ವಿಡಿಯೋದಾಗ ಮುಂದಿನ ವ್ಲಾಗ್ದಾಗ ಸಿಗ್ತೀನಿ. ಎಲ್ರಿಗೂ ನಮಸ್ಕಾರ ರೀ.